ಎಲ್ಲರಿಗೂ ನಮಸ್ಕಾರ. ನಿನ್ನೆ ನಾನು ಬೇಸಿಕ್ ಅಕೌಂಟಿಂಗ್ ಈಕ್ವೇಷನ್ ಬಗ್ಗೆ ಮಾತಾಡಿದ್ದೆ. ಈಗ ಅದನ್ನೇ ನಾನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಸೆಟ್ ಈಕ್ವಲ್ಸ್ ಲಯಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್, ಇದು ನಿನ್ನೆ ಹೇಗೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈಗ ಇಲ್ಲಿ ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ₹8,000 8,000 ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಿ. ಕ್ಯಾಶ್ ಅಕೌಂಟ್ ಡೆಬಿಟ್ 8,000 ಟು ಕ್ಯಾಪಿಟಲ್ ಅಕೌಂಟ್ 8,000 ಬಂತು. ಕ್ಯಾಶ್ ಅಕೌಂಟ್ ಯಾಕೆ ಡೆಬಿಟ್ ಮಾಡಬೇಕು, ಕ್ಯಾಪಿಟಲ್ ಅಕೌಂಟ್ ಯಾಕೆ ಕ್ರೆಡಿಟ್ ಮಾಡಬೇಕು, ಮತ್ತು ಕ್ಯಾಶ್ ಯಾಕೆ ಅಸೆಟ್ಟು, ಕ್ಯಾಪಿಟಲ್ಲು ಯಾಕೆ ಲಯಬಿಲಿಟಿ ತೋರಿಸಿದ್ದೀವಿ ಆ ಥರ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಕ್ಯಾಶ್ ಅಕೌಂಟ್ ಡೆಬಿಟ್, ಕ್ಯಾಶ್ ಅಕೌಂಟ್ ಅನ್ನೋದು ರಿಯಲ್ ಅಕೌಂಟ್. ಡೆಬಿಟ್ ವಾಟ್ ಕಮ್ಸ್ ಇನ್. ಕ್ಯಾಪಿಟಲ್ ಅನ್ನೋದು ರೂಲ್ಸ್ ಆಫ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಪ್ರಕಾರ ನಾವು ಇನ್ಕ್ರೀಸ್ ಇನ್ ಕ್ಯಾಪಿಟಲ್ ಕ್ರೆಡಿಟ್ ಮಾಡಬೇಕು. ರೂಲ್ಸ್ ಆಫ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಪ್ರಕಾರ ಇನ್ಕ್ರೀಸ್ ಇನ್ ಅಸೆಟ್ ಡೆಬಿಟ್ ಮಾಡಬೇಕು ಅಲ್ವಾ. ಅದಕ್ಕೋಸ್ಕರ ಕ್ಯಾಶ್ ಅನ್ನೋದು ಅಸೆಟ್ ಹೌದು, ರೂಲ್ಸ್ ಪ್ರಕಾರ ಹೌದು, ಅಸೆಟನ್ನು ನಾವು ಡೆಬಿಟ್ ಮಾಡಬೇಕು, ಇನ್ಕ್ರೀಸ್ ಇನ್ ಅಸೆಟನ್ನು. ಆದರೆ ಯಾಕದು ಅಸೆಟ್ಟು ಕ್ಯಾಶು, ಅದನ್ನು ನಾವು ತಿಳ್ಕೊಂಡಿರ್ಬೇಕಾಗ್ತದೆ. ಅಸೆಟ್ ಅಂದರೆ ಏನು? ಅಸೆಟ್ ಈಸ್ ಎನಿಥಿಂಗ್ ವಿಚ್ ಗಿವ್ಸ್ ಫ್ಯೂಚರ್ ಎಕನಾಮಿಕ್ ಬೆನಿಫಿಟ್. ಫ್ಯೂಚರ್ ಎಕನಾಮಿಕ್ ಬೆನಿಫಿಟ್ ಅಂದರೆ ಕ್ಯಾಶಿಂದ ನಮಗೆ ₹8,000 ಕ್ಯಾಶ್ ಇದೆ, ಇದನ್ನು ನಾವು ಬೇರೆ ಏನನ್ನಾದರೂ ಪರ್ಚೇಸ್ ಮಾಡ್ಬೋದು, ಈ ಕ್ಯಾಶನ್ನು ಯುಟಿಲೈಸ್ ಮಾಡ್ಕೋಬೋದು. ಇದು ಇಟ್ ಗಿವ್ಸ್ ಫ್ಯೂಚರ್ ಎಕನಾಮಿಕ್ ಬೆನಿಫಿಟ್, ಹಾಗಾಗಿ ಇದು ಅಸೆಟ್. ಕ್ಯಾಪಿಟಲ್ 8,000 ಲಯಬಿಲಿಟಿ ಅಂಡರ್ ಇದೆ. ಯಾಕೆ ಇದು ಲಯಬಿಲಿಟಿ? ಯಾಕೆಂದರೆ ದಿಸ್ ಇಸ್ ದಿ ಅಮೌಂಟ್ ಇನ್ವೆಸ್ಟೆಡ್ ಬೈ ದಿ ಓನರ್ ಆರ್ ಇನ್ವೆಸ್ಟರ್. ಅದು ಅವ್ರ ಫಂಡ್, ಅದು ಇನ್ವೆಸ್ಟರ್ಸ್ ಫಂಡ್, ಅದು ಓನರಿನ ಫಂಡ್. ಅದು ಬಿಸ್ನೆಸ್ ಈಸ್ ಲಯಬಲ್ ಟು ಪೇ ದಿಸ್ ಮನಿ ಬ್ಯಾಕ್ ಟು ದಿ ಇನ್ವೆಸ್ಟರ್ ಆರ್ ಶೇರ್ ಪ್ರಾಫಿಟ್ ಆಫ್ ದಿ ಬಿಸ್ನೆಸ್. ಅಂದರೆ ಈ ಅಮೌಂಟ್ ಇನ್ವೆಸ್ಟ್ ಮಾಡಿದ್ದಕ್ಕೆ ಇನ್ವೆಸ್ಟರ್ಸಿಗೆ ಅವರು ಪ್ರಾಫಿಟಲ್ಲಿ ಶೇರ್ ಮಾಡಬೇಕು, ಇಲ್ಲ ಡಿವಿಡೆಂಟ್ ಕೊಡಬೇಕು, ಇಲ್ಲ ಅವ್ರ ಮನಿಯನ್ನು ವಾಪಸ್ ಕೊಡಬೇಕು ಬಿಸ್ನೆಸ್. ಹಾಗಾಗಿ ಅದು ಲಯಬಿಲಿಟಿ. ಇದು ಸಪ್ರೇಟ್ ಎಂಟಿಟಿ ಕಾನ್ಸೆಪ್ಟ್ ಪ್ರಕಾರ ಬಿಸ್ನೆಸ್ ಈಸ್ ಸಪ್ರೇಟ್ ಫ್ರಮ್ ಇಟ್ಸ್ ಓನರ್ಸ್. ಹಾಗಾಗಿ ಓನರ್ ಇನ್ವೆಸ್ಟ್ ಮಾಡಿದ್ದು ಇವರು ಓನರಿಗೆ ವಾಪಸ್ ಆಗಿರ್ತಕ್ಕಂಥ ಜವಾಬ್ದಾರಿ ಇದೆ ಬಿಸ್ನೆಸ್ಸಿಗೆ, ಅದಕ್ಕೋಸ್ಕರ ಇದು ಲಯಬಿಲಿಟಿ ಆಗುತ್ತೆ. ಹಾಗಾಗಿ ಕ್ಯಾಶ್ ಅಕೌಂಟ್ ಡೆಬಿಟ್ 8,000, ಅಸೆಟ್ 8,000 ಈಕ್ವಲ್ಸ್ ಲಯಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್ ಟು ಕ್ಯಾಪಿಟಲ್ ₹8,000 ಹೀಗೆ ಇಲ್ಲಿ ಮ್ಯಾಚ್ ಆಗುತ್ತೆ. ಅದು ಲೋನ್ ಆಫ್ ₹5,000. ಇದರಲ್ಲಿ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ನೋಡಿ. ಈಗ ನಾವು ₹5,000 ಲೋನ್ ತೊಗೊಂಡ್ವಿ ನಮ್ಮ ಬಿಸ್ನೆಸ್ಸಿಗೆ ಹೊರಗಡೆಯಿಂದ, ಕ್ಯಾಶ್ ಜಾಸ್ತಿ ಆಯಿತು. ಇನ್ಕ್ರೀಸ್ ಇನ್ ಅಸೆಟ್ ಡೆಬಿಟ್, ಕ್ಯಾಶ್ ಅಕೌಂಟ್ ಡೆಬಿಟ್ ₹5,000 ಟು ಲೋನ್ ಅಕೌಂಟ್ ₹5,000. ಇನ್ಕ್ರೀಸ್ ಇನ್ ಲಯಬಿಲಿಟಿ ಕ್ರೆಡಿಟ್. ಕ್ಯಾಶ್ ಹೇಗೆ ಅಸೆಟ್ ಅನ್ನೋದನ್ನು ನಾನು ಹೇಳಿದೆ, ಆದರೆ ಲೋನ್ ಹೇಗೆ ಲಯಬಿಲಿಟಿ ಇಲ್ಲಿ ತೋರಿಸಿದ್ದೀವಿ 5,000. ಯಾಕೆ ಅಂದರೆ ಲೋನನ್ನು ನಾವು ವಾಪಸ್ ಕೊಡಬೇಕು. ತೊಗೊಂಡಿದ್ದನ್ನು ₹5,000 ಲೋನ್ ಇಸ್ಕೊಂಡಿದ್ದೀವಿ ಅಂದರೆ ಅದನ್ನು ವಾಪಸ್ ಕೊಡತಕ್ಕಂತಹ ಜವಾಬ್ದಾರಿ ನಮ್ಮದೇ, ಹಾಗಾಗಿ ಅದು ಲಯಬಿಲಿಟಿ ಆಗುತ್ತೆ. ವಿ ಆರ್ ಲಯಬಲ್ ಟು ಪೇ ದಟ್ ಮನಿ ಬ್ಯಾಕ್ ಟು ದಿ ಲೆಂಡರ್. ಹಾಗಾಗಿ ₹5,000 ಲಯಬಿಲಿಟಿ ಇಲ್ಲಿ ತೋರಿಸಿದ್ದೀವಿ. ಕ್ಯಾಶ್ ಬ್ಯಾಲೆನ್ಸ್ ₹5,000 ಜಾಸ್ತಿ ಆಗಿದೆ, ₹8,000 ಇತ್ತು, ₹5,000 ಜಾಸ್ತಿ ಆದ ತಕ್ಷಣ ₹13,000 ಆಯಿತು. ಇಲ್ಲಿ ಅಸೆಟ್ ಈಕ್ವಲ್ಸ್ $13,000 ಈಕ್ವಲ್ಸ್ ಲಯಬಿಲಿಟಿ ಲೋನ್ 5,000 ಪ್ಲಸ್ ಕ್ಯಾಪಿಟಲ್ 8,000 $13,000 ಮ್ಯಾಚ್ ಆಯಿತು. ಈ ಥರ ಇದು ವರ್ಕ್ ಆಗುತ್ತೆ. ಈ ಥರ ನೀವು ಯಾವುದೇ ಒಂದು ಜರ್ನಲ್ ಎಂಟ್ರಿ ಪಾಸ್ ಮಾಡಬೇಕಿದ್ದರೆ ಈ ಥರ ಲಾಜಿಕಲ್ಲಾಗಿ ಥಿಂಕ್ ಮಾಡಬೇಕು, ಆಗ ಈಸಿ ಆಗುತ್ತೆ. ರೂಲ್ಸ್ ಆಫ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಇದೆ ನೋಡಿ. ಅಸೆಟ್ ಇನ್ಕ್ರೀಸ್ ಆದರೆ ಡೆಬಿಟ್ಟು, ಡಿಕ್ರೀಸ್ ಆದರೆ ಕ್ರೆಡಿಟು, ಲಯಬಿಲಿಟಿ ಇನ್ಕ್ರೀಸ್ ಆದರೆ ಕ್ರೆಡಿಟು, ಡಿಕ್ರೀಸ್ ಆದರೆ ಡೆಬಿಟ್ಟು, ಈ ಥರ ಇದನ್ನು ನೋಡ್ಕೊಳ್ಳಿ. ಇದನ್ನು ನೀವು ಜರ್ನಲ್ ಎಂಟ್ರಿ ಪಾಸ್ ಮಾಡಬೇಕಾದ್ರೆ ಅಪ್ಲೈ ಮಾಡಿ, ಬ್ಯಾಲೆನ್ಸ್ ಶೀಟ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳಿ. ಯಾವುದು ಅಸೆಟ್ ಆಗುತ್ತೆ, ಯಾವುದು ಲಯಬಿಲಿಟಿ ಆಗುತ್ತೆ ಅದನ್ನು ನೋಡ್ಕೊಳ್ಳಿ. ಆಗ ನಿಮಗೆಲ್ಲದು ಈಸಿ ಆಗ್ತಾ ಬರುತ್ತೆ.
ಹೀಗೆ ನೀವು ಎಲ್ಲದನ್ನು ಪ್ರಾಕ್ಟಿಕಲ್ಲಾಗಿ ಥಿಂಕ್ ಮಾಡ್ತಾ ಬರಬೇಕು. ಇದನ್ನು ಪುಸ್ತಕದಲ್ಲಿ ಆ ಥರ ಕೊಟ್ಟಿದ್ದಾರೆ, ನಾನು ಆ ಥರ ಮಾಡಬೇಕು ಅಲ್ಲ, ಆ ಥರ ಅಲ್ಲ. ಇದು ಯಾಕೆ ಹೀಗೆ ಅನ್ನೋದನ್ನು ನೀವು ತಿಳ್ಕೊಂಡ್ರೆ ಕಾನ್ಸೆಪ್ಟು ಅಥವಾ ಸಬ್ಜೆಕ್ಟು ಈಸಿ ಆಗ್ತಾ ಹೋಗುತ್ತೆ ನಿಮಗೆ. ಆ ಥರ. ಧನ್ಯವಾದಗಳು.